ವೀಕ್ಷಕರೇ, ಜೀ ಕನ್ನಡ ವಾಹಿನಿಯು ಕರ್ನಾಟಕದಲ್ಲಿ TRP ಕಿಂಗ್ ಹೇಗೆ ಆಗುತ್ತೋ ಹಾಗೂ ಅದರ ಹಿಂದಿನ ಕತೆ ಏನು ಎನ್ನುವುದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ತುಂಬ ಪ್ರಶಂಸೆ ಬರ್ತಾ ಇದೆ ಆ ವಿಡಿಯೋ ಬಗ್ಗೆ, ಯಾಕಂದರೆ ತುಂಬ ರಿಸರ್ಚನ್ನು ಮಾಡಿದ್ದೇವೆ, ನಿಮಗೆ ಬಿಡಿಸಿ ಎಲ್ಲರನ್ನು ಹೇಳಿದ್ದೇವೆ. ಸೊ ಮಿಸ್ ಮಾಡದೆ ಆ ವಿಡಿಯೋವನ್ನು ನೋಡಿ. ಆ ವಿಡಿಯೋದ ಲಿಂಕನ್ನು ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಪ್ರತಿದಿನ ಆಗ್ತದಂಗೆ ಪ್ರತಿ ವಾರ ಬರುವಂಥ ರೇಟಿಂಗ್ಸ್ನಲ್ಲಿ ಜೀ ಕನ್ನಡ ವಾಹಿನಿ ಹೇಗೆ ನಂಬರ್ 1 ಸ್ಥಾನದಲ್ಲೇ ಇದೆ ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಆ ಒಂದು ವರದಿಯಲ್ಲಿ ನಾವು ತಿಳಿಸಿದ್ದೇವೆ. ಸೊ ಆ ವಿಡಿಯೋನ ತಪ್ಪದೆ ನೋಡಿ. ರಾತ್ರಿ 8:30 ಆಗ್ತಾ ಇದ್ದಂಗೆ ಎಲ್ಲರೂ ಟಿವಿ ಮುಂದೆ ಕೂತು ನೋಡ್ತಾ ಇದ್ದಂಥದ್ದು ಜೀ ಕನ್ನಡ ವಾಹಿನಿಯ ಶ್ರೀರಸ್ತು ಶುಭಮಸ್ತು. ಹಾಗೂ ರಾತ್ರಿ 9 ಗಂಟೆ ಆಗ್ತದಂಗೆ ಜೀ ಕನ್ನಡ ವಾಹಿನಿಯ ಸತ್ಯ ಧಾರಾವಾಹಿಯನ್ನು ನೋಡ್ತಿದ್ರು. ಆದರೆ ಈಗ ಜೀ ಕನ್ನಡ ವಾಹಿನಿಯು ದಿಢೀರ್ ಆಗಿ ಈ ಎರಡೂ ಧಾರಾವಾಹಿಗಳ ಸಮಯವನ್ನು ಬದಲಾಯಿಸುತ್ತಿದೆ. ಹೌದು ವೀಕ್ಷಕರೇ, ಸತ್ಯ ಧಾರಾವಾಹಿಯು ಇದೇ ಮಾರ್ಚ್ 18ರಿಂದ ಸಂಜೆ 6 ಗಂಟೆಗೆ ಪ್ರಸಾರವಾದರೆ, ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯು ಇದೇ ಮಾರ್ಚ್ 18ರಿಂದ ಸಂಜೆ 6:30ಕ್ಕೆ ನಿಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ. ಇನ್ನು ಈ ಧಾರಾವಾಹಿಗಳ ಬದಲಾವಣೆಗೆ ಕಾರಣವೇನೆಂದರೆ, ಈ ಧಾರಾವಾಹಿಗಳು ಈಗಾಗಲೇ ಶುರುವಾಗಿ 1-2 ವರ್ಷಗಳು ಆಗಿದೆ ಹಾಗೂ ಜನರಿಗೆ ಈ ಕಥೆಗಳ ಮೇಲೆ ಸ್ವಲ್ಪ ಬೋರಿಂಗ್ ಆಗಿರುತ್ತದೆ. ಆದ್ದರಿಂದ ಪ್ರೈಮ್ ಸ್ಲಾಟ್ಗಳು ಅಂದರೆ 8, 8:30 ಹಾಗೂ 9 ಗಂಟೆಯ ಸ್ಲಾಟ್ಗೆ ಹೊಸ ಧಾರಾವಾಹಿಗಳನ್ನು ತರುವ ಮುಖಾಂತರ ಜೀ ಕನ್ನಡ ವಾಹಿನಿಯನ್ನು ನಂಬರ್ 1 ಸ್ಥಾನದಲ್ಲಿ ಗಟ್ಟಿಯಾಗಿ ಇಡಬಹುದು ಎನ್ನುವ ತಂತ್ರಗಾರಿಕೆ. ಅಷ್ಟೇ ಅಲ್ಲದೆ ಕಾಂಪಿಟೇಟಿವ್ ಚಾನೆಲ್ಗಳಾದ ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ ಹಾಗೂ ಉದಯ ಟಿವಿಯಲ್ಲಿ ಈ ಪ್ರೈಮ್ ಟೈಮ್ಗಳಲ್ಲಿ ಹೊಸ ಧಾರಾವಾಹಿಗಳನ್ನು ತರಲಾಗುತ್ತಿದೆ. ಆದ್ದರಿಂದ ಈ ಒಂದು ಪ್ರೈಮ್ ಟೈಮ್ನಲ್ಲಿ ಜೀ ಕನ್ನಡ ವಾಹಿನಿಯು ತನ್ನ ಹೊಸ ಕಥೆಯನ್ನು ತಂದರೆ ಅದು ಸಕ್ಸಸ್ ಆಗುತ್ತದೆ ಹಾಗೂ ಕಾಂಪಿಟೇಟಿವ್ ಚಾನೆಲ್ಗಳ ಧಾರಾವಾಹಿಗಳು ಫೇಲ್ಯೂರ್ ಆಗುತ್ತದೆ ಎನ್ನುವ ತಂತ್ರಗಾರಿಕೆ. ಇನ್ನು ವೀಕ್ಷಕರೇ, ನಿಮ್ಗೆ ಏನನ್ಸುತ್ತೆ? ಸತ್ಯ ಮತ್ತು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಪ್ರೈಮ್ ಸ್ಲಾಟ್ನಿಂದ 6 ಮತ್ತು 6:30 ಸ್ಲಾಟ್ಗೆ ಬದಲಾಗುತ್ತಿರುವುದು ಜೀ ಕನ್ನಡ ವಾಹಿನಿಗೆ ಹೆಲ್ಪ್ ಆಗುತ್ತಾ? ಹಾಗೂ ಹೊಸ ಧಾರಾವಾಹಿ ಬರ್ತಿರುವುದು ಯಾವ ಒಂದು ಸ್ಲಾಟ್ನಲ್ಲಿ ಬರ್ತದೆ ಎನ್ನುವುದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸೀರಿಯಲ್ಗಳು, ಫಿಲಮ್ಗಳು ಹಾಗೂ ರಿಯಾಲಿಟಿ ಶೋಗಳ ಅಪ್ಡೇಟ್ಸ್ಗಳಿಗಾಗಿ ಸ್ಯಾಂಡಲ್ವುಡ್ ಪೋಸ್ಟ್ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು.